ಕಾಂಗ್ರೆಸ್ಗೆ ಈ ಬಾರಿಯ ಲೋಕಸಭಾ ಸಮರದಲ್ಲಿ ಅಭ್ಯರ್ಥಿಗಳ ಆಯ್ಕೆಯ ಕಸರತ್ತು ತಲೆಬಿಸಿಯನ್ನ ತಂದಿದೆಯಾ? ಯಾಕೆ ಪ್ರಶ್ನೆ ಅಂತಂದ್ರೆ ಬಿಜೆಪಿ ಆಲ್ರೆಡಿ ಮೊದಲ ಪಟ್ಟಿಯನ್ನ ಬಿಡುಗಡೆಗೊಳಿಸಿದೆ. ಆದರೆ ಕಾಂಗ್ರೆಸ್ನಿಂದ ಈವರೆಗೂ ಒಬ್ಬ ಅಭ್ಯರ್ಥಿಯ ಹೆಸರನ್ನ ಅಧಿಕೃತವಾಗಿ ಬಹಿರಂಗಪಡಿಸಿಲ್ಲ. ರೇಸ್ನಲ್ಲಿ ಹಿಂದೆ ಉಳಿಬಾರದು ಅನ್ನೋ ದೃಷ್ಟಿಯಿಂದ ರಾಷ್ಟ್ರೀಯ ನಾಯಕರು ಹಾಗೆ ರಾಜ್ಯದ ನಾಯಕರ ಅಭಿಮತವನ್ನ ಸಂಗ್ರಹಿಸಿ ಇದೀಗ ಪಟ್ಟಿ ತಯಾರು ಮಾಡೋ ತಾಲೀಮು ಬಿರುಸುಗೊಂಡಿದೆ. ಬಹುತೇಕ ಮೊದಲ ಪಟ್ಟಿಯಲ್ಲಿ ಯಾರೆಲ್ಲರ ಹೆಸರನ್ನ ಘೋಷಣೆ ಮಾಡಬೇಕು ಅನ್ನೋದರ ನಿರ್ಧಾರ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಮೊದಲ ಪಟ್ಟಿಯಲ್ಲಿ ರಾಜ್ಯದ 28 ಕ್ಷೇತ್ರಗಳ ಪೈಕಿ 10 ರಿಂದ 12 ಕ್ಷೇತ್ರಗಳ ಅಭ್ಯರ್ಥಿ ಫೈನಲ್ ಆಗುವ ಸಾಧ್ಯತೆ. ಇದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಕಾಂಗ್ರೆಸ್ ಕಲಿಗಳ ಎಕ್ಸ್ಕ್ಲೂಸಿವ್ ಪಟ್ಟಿ. ಅತಿ ಶೀಘ್ರವೇ ಎಐಸಿಸಿಯ ಮೊದಲ ಪಟ್ಟಿ ಬಿಡುಗಡೆ ಆಗೋ ಸಾಧ್ಯತೆ. ಆ ಪಟ್ಟಿಯಲ್ಲಿ 10 ರಿಂದ 12 ಕ್ಷೇತ್ರಗಳು. ಇಲ್ಲಿ ನೆನಪು ಮಾಡಿಕೊಳ್ಬೇಕು, ಬಿಜೆಪಿಯ ಮೊದಲ ಪಟ್ಟಿಯಲ್ಲಿ ರಾಜ್ಯದಿಂದ ಒಂದೇ ಒಂದು ಅಭ್ಯರ್ಥಿಯ ಹೆಸರನ್ನ ಕೂಡ ಅಂತಿಮಗೊಳಿಸಿರಲಿಲ್ಲ. ಆದರೆ ಇದಕ್ಕೆ ಚೆಕ್ಮೇಟ್ ಕೊಡೋ ರೀತಿಯಲ್ಲಿ ಕಾಂಗ್ರೆಸ್ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ 10 ರಿಂದ 12 ಕ್ಷೇತ್ರಗಳ ಅಭ್ಯರ್ಥಿಯ ಹೆಸರನ್ನ ಫೈನಲ್ ಮಾಡೋ ಸಾಧ್ಯತೆ ದಟ್ಟವಾಗಿದೆ. ರಾಹುಲ್ ಗಾಂಧಿ ಸೇರಿದಂತೆ ಒಟ್ಟು 40 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಹುತೇಕ ಇವತ್ತೇ ರಿಲೀಸ್ ಆಗಬಹುದು ಅನ್ನೋ ಮಾತುಕತೆ ಕೇಳೋಕೆ ಸಿಗ್ತಾ ಇದೆ. ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿಯನ್ನು ನಡೆಸ್ತಾ ಇದೆ. ಬಿಜೆಪಿಗೆ ಚೆಕ್ಮೇಟ್ ಇಡುವಂತ ನಿಟ್ಟಿನಲ್ಲಿ ಅಭ್ಯರ್ಥಿಗಳನ್ನ ಘೋಷಣೆ ಮಾಡ್ತಾರೆ. ನೋಡಿ, ಸಂಭಾವ್ಯ ಪಟ್ಟಿ ಇದೆ, ಬಹುತೇಕ ಇವ್ರದೇ ಫೈನಲ್ ಆಗುವ ಹಂತದಲ್ಲಿದೆ. ಆದರೆ ಅಧಿಕೃತವಾಗಿ ಅನೌನ್ಸ್ ಆಗಬೇಕು ಯಾರೆಲ್ಲ ಅಂತೇಳಿ ನಮ್ಮ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ರಿ. ಕಾಂಗ್ರೆಸ್ ಸಂಭಾವ್ಯ ಪಟ್ಟಿ: ಸುನಿಲ್ ಬೋಸ್, ಚಾಮರಾಜನಗರ. ಇವರು ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದರೆ ಟಿಕೆಟ್ ಸಿಕ್ಕಿರಲಿಲ್ಲ. ಮಹದೇವಪ್ಪ ಅವರಿಗೆ ನಿಲ್ಲಿಸುವಂತಕ್ಕೆ ಕಾಂಗ್ರೆಸ್ ತೀರ್ಮಾನವನ್ನು ತೆಗೆದುಕೊಂಡಿತ್ತು. ಸೊ ಮತ್ತೊಂದು ಕಡೆ ಶ್ರೇಯಸ್ ಹೊಳೆ ನರಸೀಪುರದಲ್ಲಿ HD ರೇವಣ್ಣ ಅವರ ವಿರುದ್ಧ ಅಲ್ಪ ಮತಗಳಿಂದ ಸೋಲನ್ನು ಅನುಭವಿಸಿದ್ರು. ಅವರ ತಾತ ಕೂಡ ದೇವೇಗೌಡರನ್ನ ಸೋಲಿಸಿದ್ರು ಈ ಹಿಂದೆ. ಈ ಬಾರಿ ಕೂಡ HD ರೇವಣ್ಣ ಅವರಿಗೆ ಟಕ್ಕರ್ ಕೊಡ್ತಾರೆ ಅಂತೇಳಿ ಶ್ರೇಯಸ್ ಅವರ ಹೆಸರು ಕೂಡ ಮುನ್ನೆಲೆಗೆ ಇತ್ತು. ಈಗ ಹಾಸನದಿಂದ ಶ್ರೇಯಸ್ ಪಟೇಲ್ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಜಶೇಖರ್ ಪಾಟೀಲ್ ಬೀದರ್ನಿಂದ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಆನಂದ್ ನ್ಯಾಮಗೌಡ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಆದರೆ ಅಧಿಕೃತವಾಗಿ ಘೋಷಣೆ ಆಗಬೇಕು. ವಿನಯ್ ಕುಮಾರ್ ಸೊರಕೆ ಅವರು ದಕ್ಷಿಣ ಕನ್ನಡ, ಈ ಬಾರಿ ಬಹಳ ಕುತೂಹಲ ಕೇಳಿಸಿರುವಂಥ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ. ರಾಧಾಕೃಷ್ಣ ಅವರು ಕಲಬುರಗಿಯಿಂದ ನಿಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆ ಅಮರೇಗೌಡ ಬಯ್ಯಾಪುರ ಕೊಪ್ಪಳದಿಂದ, ಮತ್ತೆ ರಜತ್ ಉಳ್ಳಾಗಡ್ಡಿ ಮಠ್ ಧಾರವಾಡದಿಂದ